ಅಣ್ಣ ಬರ್ತಾನೆ. ಚಿರಂತಣ್ಣ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹೌದು. ಸಾರಿ ಕಡಮ. ನೀವೇ ಕಳ್ತೀರಾ? ಏನು ಇಲ್ಲ ಆಂಟಿ, ರಿಪ್ಲೈ ಕೊಡೋದು ಹುಡುಗಿಗೆ ಐ ಲವ್ ಯು ಅಂದ್ರೆ ಐ ಲವ್ ಯು ಟು ಅನ್ನೋದು. ಇದನ್ನ ನೀನು ವ್ಯಾನಿಟಿ ಬಗ್ಗೆ ಪೇಜ್ ಹಾಕೋಸ್ಕರ ನಾನು ಬಿಟ್ಬಿಟ್ಟು ನಮ್ಮ ಮೂವಿ ಹೋಗ್ತಾರೆ. ಯಾವ ಮೂವಿ? ಕರುಪು. ನಾವು ಹೋಗಿದ್ವಲ್ಲೋ. ನಾನು ಬಿಟ್ಬಿಟ್ಟು ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಅದ್ಭುತ ಬ್ಲಾಗ್ ಅನ್ಕೊಳ್ಳಿ. ಇವತ್ತಿನ ದಿನನೇ 2 ಬ್ಲಾಗ್ ಇದೆ. ಫಸ್ಟ್ ಬ್ಲಾಗ್ ಮೋಸ್ಟ್ಲಿ ಅದು ಅಪ್ಲೋಡ್ ಆಗಿರುತ್ತೆ, ಅದಾದ್ಮೇಲೆ ಇದು ಬರುತ್ತೆ. ಸೊ ಸಖತ್ತಾಗಿದೆ ಈ ಬ್ಲಾಗು. ನಾನು ಅಂಡ್ ನಿಮ್ಗೂ ಗೊತ್ತು ನಮ್ಮ ಚಿರುದು 10K ಆಗೈತೆ. ಅಂಡ್ 10K ಏನ್ ಗೊತ್ತಾ, ಎಲ್ರು ಈಗ ನಮ್ಮ ಫ್ಯಾಮಿಲಿಲಿ ಅಥವಾ ಬುಜ್ಜಿ ಫ್ಯಾಮಿಲಿ ಕೂಡ ಹೇಳ್ತಾರೆ 10K ಆಗ್ಬಿಟ್ಟೈತಲ್ಲ, ಇನ್ ಡೈರೆಕ್ಟ್ 50K ಮಾಡಿಸಿ ಅಂತ ಏನು ಸೆಲೆಬ್ರೇಷನ್ ಹೇಳ್ತಿದ್ರು. ಬಟ್ ನೋ, ಯಾಕಂದ್ರೆ ನಾನು 10K ಮಾಡ್ಬೇಕಾದ್ರೆ 10K ಆದ್ಮೇಲೆ ಯಾರಾದ್ರೂ ಒಬ್ರು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಐ ಥಿಂಕ್ 10Kಲಿ ಒಬ್ರು ಮಾಡಿಸಿದ್ರು ಅನ್ಕೋತೀನಿ. ಒಂದು ನಮ್ಮ ಡಿಗ್ರಿ ಬ್ಯಾಚ್ ಅವರು ಒಬ್ರು ಮಾಡಿಸಿದ್ರು. ಅದು ಬಿಟ್ಟು ನಾನು ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನೋ ಲೈಕ್ ಅದು ಸಿಕ್ಕಿಲ್ಲ ನನಗೆ, ಅಲ್ಲಿಂದ ಬರಲಿಲ್ಲ ನನಗೆ. ಸೊ ಆ ಥರ ಒಂದು ರಿಗ್ರೆಟ್ ಆಗಿರ್ಬೋದು, ನೋವಾಗಿರ್ಬೋದು. ನಂದು ಸ್ಟೋರಿ ಹೇಳಿದ್ರೆ, ನಾನು 10K ಇಂದ 50K ವರ್ಗು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ನೋಡ್ಕೊಂಡಿದ್ದೆ. 20K ಆದಾಗ ಇವ್ರು ಮಾಡ್ತಾರೆ, 30K ಆದಾಗ ಮಾಡ್ತಾರೆ, 40K ಆದಾಗ ಮಾಡ್ತಾರೆ, ಮಾಡಿಲ್ಲ. 50K ಆದಾಗ ಆದರೂ ಮಾಡ್ತಾರೆ ಅಂದ್ಕೊಂಡಿದ್ದೆ, ಮಾಡಿಲ್ಲ. ಆ್ಯಂಡ್ ಆ ಒಂದು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. 20K ಆಗಿದ ತಕ್ಷಣ ಯಾರಾದ್ರು ಮಾಡ್ತಾರೆ ಅಂತ ಕಾಯ್ತಾ ಇರ್ತೀವಿ, ಬಟ್ ಮಾಡಲ್ಲ ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ಅದಾಗಿ ಮತ್ತೆ ಮೂವ್ ಆನ್ ಆಗ್ತೀನಿ. ಮೋಸ್ಟ್ಲಿ 30K ಆದರೆ ಮಾಡ್ಬೋದೇನೋ ಅನ್ಕೊಂಡು 30K ಮಾಡಕ್ ಹೋಗ್ತಿರ್ತೀನಿ, ಬಟ್ ಅಲ್ಲೂ ಮಾಡಲ್ಲ. ಏನಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅಂದ್ರೆ, ಆ ಟೈಮಲ್ಲಿ ನಾನು 10K ಮಾಡ್ತಿರೋ ಟೈಮಲ್ಲಿ ಹಿಂದಿಯವರು ಪ್ರತಿಯೊಬ್ರು ಯಾರೇ 10K ಆದ್ರೂ ಕೂಡ, ನಮ್ಮ ಕನ್ನಡದಲ್ಲೂ ಕೂಡ ತುಂಬಾ ಜನ ಮಾಡಿದ್ದಾರೆ. 10K ಆಗಿದ ತಕ್ಷಣ ಅದೊಂದು ಸೆಲೆಬ್ರೇಷನ್ ಮಾಡ್ತಿದ್ರು. ವಾವ್, ಎಷ್ಟು ಖುಷಿ ಆಗ್ತಿತ್ತಂದ್ರೆ, ನನಗೂ ಇದು ಬರುತ್ತೆ, ನನಗೂ ಇದೊಂದು ಟೈಮ್ ಬರುತ್ತೆ, ನನಗೂ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತಿದ್ದೆ. ಬಟ್ ಯಾವಾಗ 50K ವರ್ಗು ಮಾಡಿಲ್ವೋ ಆವಾಗ ನಾನು ಎದೇ ಹೇಳ್ತಿಲ್ಲ, ಎಕ್ಸ್ಪೆಕ್ಟೇಷನ್ ಅನ್ನು ತುಂಬಾ ಇಟ್ಕೊಂಡಿದ್ದೆ. ಆ 50K ಆದ್ಮೇಲೆ ಎಕ್ಸ್ಪೆಕ್ಟೇಷನ್ ಬಿಟ್ಬಿಟ್ಟಿದ್ದೆ ನಾನು. ಎಕ್ಸ್ಪೆಕ್ಟೇಷನ್ ಯಾರ ಕಡೆಯಿಂದನೂ ಇಟ್ಕೊಂಡೇ ಇರ್ಲಿಲ್ಲ. ಸೊ ಆ ಒಂದು ಫೀಲು ನಮ್ಮ ಚಿರುಗೆ ಆಗ್ಬಾರ್ದು, ಅವ್ನ ಮನ್ಸಲ್ಲಿ ಆ ತರ ಕೂರ್ಬಾರ್ದು. ಅವ್ನ ಒಟ್ಟಲ್ಲಿ ಅವ್ನು ಅನ್ಕೊಂಡಿರ್ತಾನೆ, ನಮ್ಮ ಅಣ್ಣ ಏನಾದ್ರು ಮಾಡ್ತಾರೆ ಅಂದ್ಬಿಟ್ಟು. ಅವ್ನು ಹೇಳಿದ ತಕ್ಷಣ ನಾನು ಕೊಡಿಸ್ದಲೇ ಇರ್ಬೋದು, ಆದ್ರೆ ಸರ್ಪ್ರೈಸ್ ಅಲ್ಲಿ ಏನೋ ಒಂದು ಮಾಡ್ತೀವಲ್ಲ, ಅದವ್ನು ಖುಷಿ ಕೊಡುತ್ತೆ. ಅಂಡ್ ಅವನು ಅಂತ ಅಲ್ಲ, ನಮ್ಮ ಚೋಟ ಮರಿಗೆ ನೋಡಿ, ನಮ್ಮ ಚೋಟ ಮರಿಗೆ 50K ಆದಾಗ ಎಷ್ಟು ಸಖತ್ತಾಗಿ ಮಾಡಿದ್ದೇಳು. 50K ಆದಾಗ 50 ಗಿಫ್ಟ್ಸ್ ಕೊಟ್ಟಿದ್ದೆ ನಮ್ಮ ಚೋಟ ಮರಿಗೆ. ಹಂಗೆ ಸೊ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಇರೋರಿಗೆ ನಾನು ಖುಷಿಯಾಗಿರ್ಬೇಕು, ಸರ್ಪ್ರೈಸ್ ಮಾಡಬೇಕು ಅನ್ನೋದು ಆಸೆ. ನೋಡಿಸಿ ನಮ್ಮ ಚೋಟ ಮರಿಗೂ ಮಾಡಿದ್ದೆ, ಸಖತ್ತಾಗಿ ಮಾಡಿದ್ದೆ, ನೆನೆಸ್ಕೋಬೇಕು ಜೀವನ ಪೂರ್ತಿ, ಹಂಗೆ ಮಾಡಿದ್ದೆ. ಇವತ್ತು ಒಂದು ಪ್ಲ್ಯಾನ್ ಆಗಿದೆ, ಆ ಪ್ಲ್ಯಾನ್ ಪ್ರಕಾರನೇ ಹೋಗ್ಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಸೂಪರ್ ಎಕ್ಸೈಟೆಡ್. ಅವನಿಗೆ ಗೊತ್ತಿಲ್ದಂಗೆ, ಅವ್ನಿಗೆ ಒಂಚೂರು ಕ್ಲೂ ಇಲ್ದಂಗೆ ಮಾಡಬೇಕು, ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಚೀಟಿನೆಲ್ಲ ಅರ್ದ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಸೊ ನೆನ್ನೆ ಬ್ಲಾಗಲ್ಲಿ ನೀವು ನೋಡಿದ್ದೀರಾ, ಇದು ಬಂದಿರೋದು. ಅದು ಇವಾಗ ಬಿಹೈಂಡ್ ದ ಸೀನ್ ಕ್ಲಿಪ್ಪು. ಅವ್ನು ಇನ್ನೂ ಮಲಗಿರ್ಬೇಕು, ರೆಡಿ ಆಗ್ಬಿಟ್ಟು 12 ಗಂಟೆಗೆ ಬರ್ತಾನೆ. ನಮ್ಮ ಮನೆಗೆ ಬರೋಂಗಿಲ್ಲ ನೀನು ಅಂತ ಹೇಳಿರ್ತೀನಿ. ಇದೆಲ್ಲ ರೆಡಿ ಆದ್ಮೇಲೆ ಮಾಡಿಸ್ಬೇಕು. ಗೈಸ್, ಇಲ್ಲಿ ನೋಡಿ, ನಮ್ಮ ಮನೆಗೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ನನಗೋಸ್ಕರ ಡೈರಿ ಮಿಲ್ಕ್ ತಗೊಂಡಿದ್ದಾರೆ. ಏನಕ್ಕೆ ಡೈರಿ ಮಿಲ್ಕ್? ಏನು ಚಾಲೆಂಜು? ಏನಂತ? ನೀವು ಸುದೀಪನ ಮನೆ ಹೋಗ್ಬಿಟ್ಟು ಚಾಲೆಂಜ್ ತೀರಿಸಿದ್ರೆ ದಮ್ಮಿದ್ರೆ ಮಾಡಿ ಏನು ಓದ್ತಿರೋದು ಇವಾಗ? 8th ಸ್ಟ್ಯಾಂಡರ್ಡ್. ನಿಮ್ಮ ಕ್ಲಾಸ್ ಅವರೇ ಕೊಟ್ರ ಚಾಲೆಂಜು? ಈಗ ನಾನು ಡೈರಿ ಮಿಲ್ಕ್ ಇಸ್ಕೋಬೇಕಾ? ಆಯ್ತು, ಕೊಡಿ. ಚಾಲೆಂಜ್ ಕಂಪ್ಲೀಟೆಡ್ ಬಾಯ್ಸ್, ಚಾಲೆಂಜ್ ಕಂಪ್ಲೀಟೆಡ್. ಗೈಸ್, ಸಾಂಬಾರ್ ಚೆಲ್ಬಿಟ್ಟೆ ಗೈಸ್. ಸಾರಿ ಕಣಮ್ಮ, ಅದು ಬೈ ಮಿಸ್ ಹಚ್ಬಿಡ್ತೀನಿ. ಸಾರಿ ಮ್ಯಾಮ್, ಹೇಳ್ತೀನಿ, ನಮ್ಮ ಹತ್ರ ಇವೆಲ್ಲ ಬೇಡ. ಸಾರಿ ಕಣ, ಬಂಗಾರ ಕಣ, ಕುಚ್ಚು ಕಣ, ಚಿನ್ನಾರಿ ಮುತ್ತ, ಸಾರಿ ಕಣ.
ಸಾರಿ ಕಡಮ್ಮ ನೋಡಿ ಗೈಸ್ ನೀರು ಎಲ್ಲ ಬುಜ್ಜಿಯಿಂದನೇ ಬುಜ್ಜಿನೇ ಮಾಡೋದು ಎಲ್ಲ ಗೈಸ್ ಇಲ್ಲಿ ನೋಡಿ ಗೈಸ್ ನಮ್ಮ ಚೋಟ ಮರಿ ಹೇಳ್ತಾ ಇರೋದು ಈ ಸಲ ಹೇಳ್ತಾ ಇರೋದು ಚಿರು ಹೊಡೆದಿರೋದ್ಕಲ್ಲ ಬೈದಿರೋದಕ್ಕಲ್ಲ ಇಲ್ಲಿ ಲವ್ ಮಾಕ್ಟೇಲ್ದು ಅಪ್ಪ ಅಮ್ಮದ್ದು ಸಾಂಗ್ ಬರ್ತಿದೆ ಅಂದ್ರೆ ಈ ಸಾಂಗ್ ನೋಡಿ ಹೇಳ್ತಾ ಇರೋದು. ಇದು ಯೂಶಲಿ ಇವಳು ಹಿಂಗೆ ಅಲ್ವ ಮಾಡೋದು. ಅಯ್ಯೋ ಅಯ್ಯೋ ಸುರಿಸ್ಬಿಡ್ತಾಳೆ ಹಂಗೆ ಹೇಳು ಅನ್ಕೊಂಡು. ಏನ್ರಿ ಮದು ಈ ವಯಸ್ಸಿಗೆ ಹೇಳ್ತದ್ದೆ ಫೀಲ್ ಮಾಡ್ಕೊಂಡು. ಓ ನೀವು ಅಪ್ಪ ಅಮ್ಮ ಈ ತರ ಪ್ರೀತಿ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಅಲ್ಲ ಹೊಳ್ತಾ ಇರೋದು. ನನ್ಗೂ ಈ ತರ ಪ್ರೀತಿ ಸಿಗ್ಬೇಕು ಅಂತ ಕೊಡ್ತಾ ಇಲ್ಲ, ನನ್ಗೆ ಬೇಕು ಅಂತ. ಗೈಸ್ ನಮ್ ಜೊತೆಗೆ ಡಾನ್ ಜೀವನ್ ಬಂದವ್ರೆ. ನಮಸ್ಕಾರ ಡಾನ್. ಗೈಸ್ ಈ ಕಡೆ ನಮ್ಮ ಚಿರು ನೋಡಿ, ಚಿರು ಅಣ್ಣ ಬಂದವನೆ. ಅಣ್ಣ ಆದ್ರೂ ಏನ್ ಗೊತ್ತಾ, ಕಾಲೇಜಲ್ಲಿ ಇರೋ ಹುಡುಗಿರೆಲ್ಲ ಚಿರಂತಣ್ಣ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಹೌದು. ಒಬ್ರು ಕಮೆಂಟ್ ಬೇರೆ ಹಾಕೋರು ಏನಂದ್ರೆ, ಬ್ರೋ ನೀವು ಕಾಲೇಜಲ್ಲಿ ಓದ್ತಿರೋ ಟೈಮಲ್ಲಿ ನೀವು ಹುಡುಗಿರ ಜೊತೆ ಮಾತಾಡಿದಿರಲ್ವಾ, ಯಾಕಂಗೆ ಹೇಳ್ತೀರಾ ಬಿಡಿ ಅವನು ಮಾತಾಡ್ಲಿ, ನೀವೆಲ್ಲಾನು ಹೇಳ್ಸ್ಕೊಂಡ್ಬಿಟ್ರೆ ಎಲ್ಲಾನು ಹಾಕೊಟ್ಬಿಟ್ರೆ ಹೆಂಗೆ ಅಂತ ಹೇಳ್ತಿರೋದು. ಏನ್ರಿ ನೀವು ನಮ್ಮ ಪ್ರೀತಿ ಹೆಂಗಿದೆ ಏನ್ ನಮ್ ಡಾನ್ ಜೀವನ್ಗಳ ನಮ್ ಡಾನ್ ಜೀವನ್ ಅಣ್ಣ ಗೊತ್ತರೆ ಒಂದೇ ಏಟು. ಅವ್ನು ಎಷ್ಟು ಸ್ಟ್ರಾಂಗ್ ಅವ್ನು ಗೊತ್ತೇನೋ, ಸೀರಿಯಸ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅವ್ನು. ಅದಕ್ಕೆ ನಾನು ಡಾನ್ ಜೀವನ ಅಂತ ಇಟ್ಟಿರೋದು. ನಾವು ಅಪ್ಪನ್ ಗುದ್ದಿದ್ದ ಕಾಲಲ್ಲಿ ಗೈಸ್, ನಮ್ಮ ಅಪ್ಪನ ಕಾಲಿಡ ಆಯ್ತು ಅವ್ನಿಗೆ ಒಂಚೂರು ಏನಾಗಿಲ್ಲ. ಹೆಂಗೆ ಫುಟ್ಬಾಲ್ ಹಿಂಗೆ ಗುದ್ದಿಯಲ್ವ, ಹಿಂಗೆ ಇಟ್ಕೊಂಡು ಹಿಂಗೆ ಗುದ್ದಿಯಲ್ವ, ಹಿಂಗೆ ಸರಿಯಾಗಿ ಗುದ್ದಿದ್ದ. ಅವ್ನಿಗೆ ನಾವು ಫುಟ್ಬಾಲ್ ಆಡ್ತಾನ ಅಪ್ಪ ಆ ಕಡೆ ಸೈಡಿಗೆ ಬಂದ್ಬಿಟ್ಟವ್ರೆ. ಎಂತ ದೊಡ್ಡ ತಪ್ಪು ಮಾಡ್ತಾನೆ ನೋಡಮ್ಮ ಯಪ್ಪ. ಹಿಂಗೆಲ್ಲ ನೋಡು ಕಣ್ಣುಡಿತಾನೆ ಯಪ್ಪ. ಕಣ್ಣೋಡ್ದ ಬಿಡು, ಅವ್ನು ಡೀಲ್ ಹೊಡ್ದಾನಲ್ಲಿ. ನಾನ್ ಯಾಕೆ ಸುಳ್ಳು ಹೇಳಿ, ಅವನು ಫ್ರೀ ಫೈರ್ ಅಲ್ಲಿ ಸೋಲ್ ತಿನ್ಬೇಕಾರ. ಇನ್ನು ಐತೆ ಆಂಟಿ ತಿನ್ಬೇಕಮ್ಮ, ಬೈತಿದ್ದಲ್ಲ. ನಾನ್ ಸುದೀಪ್ ಅಣ್ಣದೇ ಹಾಕೊಂಡು ಹೋಗುದು. ಎಸ್ತೀನಿರಿ ಏ ಚಿನ್ನು ಇರೋಮ್ಮ ಬಂಗಾರಿ ಮೇಲಿನ ಅಂಬಾರಿ ಈಗ ನೀನೊಂದಾನೆ ಫ್ರೆಂಡ್, ನಿನ್ನ ಬೆನ್ ಮೇಲೆ ನಾನು ಫ್ರೆಂಡ್. ಗೈಸ್ ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ ಬ್ಲಾಗ್ ನ ಮುಗಿಸ್ಕೊಂಡು ಬಾಯ್ ಕಂಟಿನ್ಯೂ ಮಾಡೋಣ. ಇವಾಗ ಸದ್ಯಕ್ಕೆ ಆ ಬ್ಲಾಗ್ ಕಡೆ ಫೋಕಸ್ ಮಾಡುವ. ಗೈಸ್ ಬ್ಲಾಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀವಿ. ಚಿರು ಅಳ್ತೋನ್ಮ ಏ ಏನು ಇಲ್ಲ ಆಂಟಿ. ಖುಷಿನೇ ಇಲ್ಲ ನಿನಗೆ? ಯಾಕೆ ಖುಷಿ ಇಲ್ಲ? ಖುಷಿ ಇದೆ ಆಂಟಿ. ಏನೋ ಖುಷಿ ಆಯ್ತು ಹೋಗಪ್ಪ. ಪಾಪ ಅಳ್ತೋನೆ ಮಗ, ಕೇರ್ ಮಾಡೋದು. ಏನೋ ಗೊತ್ತಿ ಏನಾಯ್ತು ಬರೀ? ಏನು ಇಲ್ಲ ಆಂಟಿ, ನನಗೆ ಗೊತ್ತು. ಇಷ್ಟು ಖುಷಿನೇ ಇಲ್ಲ ನಿನಗೆ? ಏ ಇಲ್ಲ ಆಂಟಿ. ನನಗೆ ಹೇಳ್ದೆ ಯಾಕೆ ಹೇಳ್ತೀಯ? ಯಾವುದು ಇಲ್ಲ. ನಿನ್ ಲೇ ನಾನು ನಿನ್ನ ಎಷ್ಟು ದಿನ ನೋಡಿಲ್ಲ ಲೇ, ಏನು ಹೊಸ್ದಾಗಿ ನೋಡ್ತಿದ್ದೀನ? ಏನು ಇಲ್ಲ ಆಂಟಿ. ಯಾಕೆ ಏನಾಯ್ತು ಮಗನೆ? ಹೊಡೆದೆ ಸರಿಯಾಗಿ ಹೊಡೆದೆ ಅದು ಹೇಳ್ತಾನೆ. ಏ ಹೊಡಿಯುತ್ತ ನನ್ನ? ಯಾಕೆ ಹೇಳ್ತಿದ್ಯಾ? ಅಳ್ತಾ ಇಲ್ಲ, ಹಿಂಗೆ ಹೇಳ್ಬಿಟ್ಟು ಅಳು ಬರಿಸ್ತಾರಪ್ಪ. ಇಲ್ಲ ನಿನ್ ಕಣ್ಣು ಗೊತ್ತಾ? ಯಾಕೆ ಜೀವು ಯಾಕೆ ಅಳ್ತಾವನ? ಏನವ? ಏನು ಆಗಿಲ್ಲ ಆಂಟಿ, ಸೀರಿಯಸ್ ಆಗಿ ಏನೂ ಆಗಿಲ್ಲ. ನನ್ನ ಮೇಲೆ ಏನಾಯ್ತು? ನಿಜವಾಗ್ಲು ನಾಳೆ ಬ್ಲಾಗಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಏನು ಬಂಗಾರಿ? ಏನು ಅವ್ನ ಮೆತ್ತಗಾಗ್ಬಿಟ್ಟು ಅನ್ಕೋಣ, ಹಂಗಿರೋನಲ್ಲ ಅವನು. ಇಲ್ಲ ಆಂಟಿ, ಅವ್ನು ಯಾವತ್ತೂ ಹಂಗಿರಲ್ಲ. ನನಗೆ ಹೇಳಬತ್ತೈತಿ ಹೇಳೋ. ಯಾವ್ದು ಇಲ್ಲ ಆಂಟಿ, ಏನು ಇಲ್ಲ ಆಂಟಿ, ಸೀರಿಯಸ್ ಆಗಿ ಏನಿಲ್ಲ. ಇದ್ದೀರಿ ಹೇಳ್ತಿರ್ಲಿಲ್ಲ, ನೀವ್ಯಾಕೆ ಹೇಳ್ತೀರಾ? ಏನು ಇಲ್ಲ ಆಂಟಿ, ನಿಜವಾಗ್ಲು. ಏನು ಫೀಲ್ ಮಾಡ್ತಿದ್ಯಾ? ಏ ಇಲ್ಲ ಆಂಟಿ, ಆಂಟಿನೂ ಅಳ್ದವರಪ್ಪ. ಈಗ ಏನು ಇಲ್ಲ, ಸೀರಿಯಸ್ ಆಗಿ ಏನೂ ಇಲ್ಲ. ಇದ್ದಿದ್ರಿ ಹೇಳ್ತಿರ್ಲಿಲ್ವಾ? ಏನು ಇಲ್ಲ ಆಂಟಿ. ನೀನ್ಯಾಕ ಮಾಡ್ತಿದ್ಯಾ? ನನಗೆ ಅನ್ನಿಸ್ತು ಏನು ಬೈತೇನೆ, ಬೈಬೇಕು ಹೊಡೆದ ಸರಿ ತಮಾಷೆ ಮಾಡ್ತಾನೆ ಅಷ್ಟೇ. ಇಲ್ಲ ಆಂಟಿ, ನಿಜವಾಗಿ ಏನು ಇಲ್ಲ. ಇಲ್ಲ ನಿಜವಾಗ್ಲೂ ಏನಿಲ್ಲ. ಏನಾಣ ಏನಾಗಲ್ಲ, ನಾಳೆ ಬ್ಲಾಗ್ ಇವಾಗ ಹೇಳು ಏನಾಗಲ್ಲ. ನೀನ್ ಹಾಕೊಂಡಲ್ಲಿ ನಿನಗೆ ಹಾ ನಂದು ಎಲ್ಲ ನನಗೆ ತಿರ್ಸ್ಬಿಡು. ಸರಿ ಬೈಯಲ್ಲ.
ಈಗ ಏನು ಇಲ್ಲ ಬನ್ನಿ ಆಂಟಿ. ನಮ್ಮ ಭಾಳ ಎಮೋಷನ್ ಆಗ್ಬಿಟ್ಟದಲ್ಲ ಗೈಸ್. ಇನ್ನೊಂದು ವಿಚಾರ ಏನಂದರೆ ನಾಳೆ ಬ್ಲಾಗ್ ನೋಡಿ, ಈ ವಿಲ್ ಬಿ ಸೋ ಹ್ಯಾಪಿ. ನಾಳೆ ಬ್ಲಾಗಲ್ಲಿ ಅವನು ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾನೆ. ಒಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಒಂದನ್ನು ಪಡ್ಕೋಬೇಕು ಅಂದರೆ ಒಂದನ್ನು ಕಳ್ಕೊಬೇಕು ಅಂತ. ಒಂದನ್ನು ಈಗ ಕಳ್ಕೊಂಡವನೇ, ಆದರೆ ಒಂದನ್ನು ಪಡ್ಕೋತಾನೆ. ನಾಳೆ ಬ್ಲಾಗಲ್ಲಿ ನೋಡಿ, ಸಖತ್ ಇಂಟ್ರೆಸ್ಟ್ ಆಗಿದೆ, ಸಖತ್ತಾಗಿ ಅವನು ಖುಷಿಯಾಗಿರ್ತಾನೆ. ಥ್ಯಾಂಕ್ ಯು, ಬಾಯ್. ಗಾಯ್ಸ್, ನಮ್ಮಪ್ಪ ಬಂದವರೆ ಗಾಯ್ಸ್. ಹೇಳಲು ಹೋದರೆ ಸುಸ್ತಾಗ್ಬಿಟ್ಟಿದ್ಯಾ? ಇವತ್ತು ಮಿರಾಕಲ್ ಏನಂದ್ರೆ, ಇವತ್ತು ಮಿರಾಕಲ್ ಇವತ್ತು ಮಿರಾಕಲ್ ಆಗೈತೆ. ಪಾಪ ನಿಮ್ ಮನೇಲಿ ಇದೆಯಲ್ಲ ಪಾಪ ಭಾಷೆ ಮಾತಾಡ್ತಾರೆ ಪಾಪ. ಹಾ ಇರೋ ನಿಮಿಷ ಪಾಪ. ಇವತ್ತೊಂದು ಮಿರಾಕಲ್ ಏನ್ ಗೊತ್ತಾ? ನೀನ್ ಬರೋಕಿನ್ನ ಮುಂಚೆ ಅಮ್ಮ ರೆಡಿ ಆಗೈತೆ. ರೆಡಿ ಆಗಿಲ್ಲ, ನಾನು ಫೋನ್ ಮಾಡಿದ್ರೆ ಇನ್ನೂ ಆಯ್ತಾ ಇದೀನಿ. ಅವ್ವಾ ದುರು ಇದೆಯೇ ಅದಕ್ಕೆ ಸುಮ್ಮನೆ. ಗೈಸ್, ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ಜೀವನು ಇಬ್ರು ಹೋಗ್ತಾ ಇರೋದು. ಆ ಕಡೆ ನಮ್ಮ ಅಮ್ಮ ಅಪ್ಪ ಚೋಟ ಮರಿ ಹೋಗ್ತವ್ರೆ. ಚಿರು ಮಾತ್ರ ಇವತ್ತು ಒಬ್ಬನೇ ಅನಾಥಾಗಿ ಇರ್ತಾನೆ. ಗೈಸ್, ನಮ್ಮ ಚಿರು ಅವನು ಒಪ್ಪಿಲ್ಲ ಇವಾಗ ಬರೋದಕ್ಕೆ. ನಾನು ಒಂದೇ ಸಲ ಹೇಳಿದ್ದು ಸುಮ್ಮನೆ ಆಗ್ಬಿಟ್ಟೆ. ಏನಕ್ಕಂದ್ರೆ ಅವನಿಗೆ ಗೊತ್ತು ನಮ್ಮ ಅಣ್ಣ ಏನೋ ಮಾಡ್ತೈತೆ 10K ಸೆಲೆಬ್ರೇಷನ್ಗೆ ಅಂತ. ಅವನು ಇದಕ್ಕೆ ಇರಬೇಕು ಅಂತ ಗೊತ್ತು, ಅದಕ್ಕೆ ಸುಮ್ಮನೆ ಅವನೇ ಡೌ ಮಾಡ್ತಾನೆ, ಸಖತ್ತಾಗಿ ಡೌ ಮಾಡ್ತಾನೆ. ಅವ್ನಿಗೆ ಗೊತ್ತಿವಾಗ ನಾನು ಅದನ್ನೇ ಮಾಡ್ತಿರೋದು ಅಂದ್ಬಿಟ್ಟು ಒಂಚೂರು ಡೌಟ್ ಬಂದಿರುತ್ತೆ, ಅದರಲ್ಲೇ ಇಲ್ಲ. ಇವಾಗ ನಾನು ಮತ್ತು ಜೀವನು ಬಟ್ಟೆ ಅಂಗಡಿ ಹೋಗ್ತಾ ಇದ್ದೀವಿ. ಅವರು ಇನ್ನೊಂದು ಕಡೆಗೆ ಹೋಗ್ತಾರೆ. ಇವಾಗ ಹೋಗಿ ಟಕ ಅಂತ ಪಿಕ್ ಮಾಡ್ಕೊಂಡು ತಗೊಂಡು ಬರಬೇಕು. ಲೆಟ್ಸ್ ಗೋ. ಕಾರಲ್ಲಿ ನಮ್ಮ ಅಪ್ಪ ಅಮ್ಮ, ನಾನು ಬೈಕಲ್ಲಿ. ಗೈಸ್, ಇವರು ಹೊರಗಡೆ ಹೋಗ್ತಾವ್ರೆ. ಏನ್ ಪಾಪ ಇಷ್ಟು ಸ್ಮಾರ್ಟ್ ಆಗಿದೆಯಾ? ಸುರಸುಂದರ ಏನು ಕಲರ್ ಇದೆ ನಿನ್ ಮಮ್ಮಿಗೆ? ಅಮ್ಮ ನಿನ್ಕಿಂತ ಕಲರ್ ಆಗೈತಂತೆ ಅಪ್ಪ, ನಿನ್ಕಿಂತ ಕಲರ್ ಆಗೈತಂತೆ ಅಪ್ಪ. ಬಾ ಬಾ ನಿಂತ್ಕೊಂಡು ನೋಡು. ಬಾಯ್ ನಿಂತ್ಕೊಂಡು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನೋಡು. ನನ್ನ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೂ ಇರಬೇಕು. ನಿಂತು ಸಾಕಾಗದೆ ನಡಿ. ಮಾ ಆ ಬಟ್ಟೆನ ನೀಟಾಗಿ ಇಟ್ಟು ಏನೋ ಅವು ಸಿಕ್ಕು ಗೊತ್ತಾಗಬಾರ್ದು. ಸರಿ ಗೈಸ್, ಇವಾಗ ಅಲ್ಲಿಂದ ಹೊರಟು ಸ್ಟುಡಿಯೋಗೆ ಬಂದಿದ್ದೀನಿ ಅಣ್ಣಂಗೆ ಬಟ್ಟೆ ತೊಗೊಳೋದಕ್ಕೆ. ರೀಸೆಂಟಾಗಿಂದ ಅಣ್ಣಂಗೆ ಸಿಕ್ಕಾಪಟ್ಟೆ ಬಟ್ಟೆ ಮೇಲೆ ಕ್ರೇಜ್ ಆಗೈತೆ. ಇವಾಗ ನೈಟು 10K ಸೆಲೆಬ್ರೇಷನ್ ಮಾಡಿಸ್ತಾ ಏನಲ್ಲ. ಸೊ ಆ ಸೆಲೆಬ್ರೇಷನಲ್ಲಿ ನಾನು ಬೆಳ್ಳಿಗೆ ಬರ್ತಿಲ್ಲ. ಆ ಸೆಲೆಬ್ರೇಷನಲ್ಲಿ ಗೈಸ್ ಯಾರ್ಯಾರು ಬರ್ತಿದ್ದಾರೋ ಎಲ್ರಿಗೂ ಕೂಡ ಒಂದೇ ಗಿಫ್ಟು. ಅವನಿಗೆ ಒಂದು ಶರ್ಟು ಒಂದು ಪ್ಯಾಂಟ್ ತೊಗೊಬನ್ನಿ ಅಂತ ಹೇಳಿರೋದು. ಸೊ ಎಲ್ಲರೂ ಕೂಡ ಒಂದು ಟೀ ಶರ್ಟ್, ಒಂದು ಪ್ಯಾಂಟ್ ಅಥವಾ ಒಂದು ಶರ್ಟ್ ಪ್ಯಾಂಟ್ ಯಾವ್ದಾದ್ರು ಇಷ್ಟು ತೊಗೊಬರ್ತಾರೆ. ಯಾರ್ಯಾರು ಬರ್ತಿದ್ದಾರೆ, ಎಷ್ಟು ಜನ ಬರ್ತಾರೆ, ಯಾರ್ಯಾರೆಲ್ಲ ಗಿಫ್ಟ್ ಕೊಡ್ತಾರೆ ಅಂತ ಲಾಸ್ಟು ವೆಯ್ಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಅವ್ನ ಎಕ್ಸ್ಪ್ರೆಷನ್ಗೆ ವೆಯ್ಟ್ ಮಾಡ್ತಾರೆ ಗೈಸ್. ಅವ್ನು ಕೇಳೋದನ್ನ ಕೊಡ್ಸೋದ್ರಲ್ಲಿರೋ ಮಜಾ ಸಖತ್ ಅಂದ್ಕೊಳ್ಳಿ. ಇವಾಗ ಚೂಸ್ ಮಾಡ್ಬೇಕು ಯಾವ್ದಾದ್ರು ಅವ್ನಿಗೆ ಇಷ್ಟ ಅಂತ. ಒಂದು ಜೊತೆ ಬಟ್ಟೆ, 2ನೇ ಜೊತೆ ಬಟ್ಟೆ, 3ನೇ ಜೊತೆ ಬಟ್ಟೆ. ಗೈಸ್ 4ನೇ ಜೊತೆ ಬಟ್ಟೆ ತೊಗೊಂಡೆ. ಟೋಟಲ್ 4 ಜೊತೆ ಬಟ್ಟೆ ಗೈಸ್ ಎಲ್ಲನೂ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಖರ್ಚು ಇದೆ, ಮಾಡ್ತಾಯಿನಿ ಇಲ್ಲ ಅಂತಲ್ಲ. ಬಟ್ ಆದರೆ ಈ ಒಂದು ಖುಷಿ ಇದೆಯಲ್ಲ, ಖುಷಿ ಯಾವತ್ತೂ ಬರಲ್ಲ ಗೈಸ್. 10K ಆದಾಗ ಮಾಡೋ ಸೆಲೆಬ್ರೇಷನ್ ಖುಷಿ, ಆಮೇಲೆ ಸರ್ಪ್ರೈಸ್ ಮಾಡೋದ್ರಲ್ಲಿರೋ ಖುಷಿ. ನನಗೆ ಬೇರೆಯವ್ರಿಗೆ ಸರ್ಪ್ರೈಸ್ ಮಾಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದೇ ಸರ್ಪ್ರೈಸ್ನ ಮಾಡ್ತಿರೋದು. ಆ್ಯಂಡ್ ಆಲ್ಮೋಸ್ಟ್ ನಾನು ನಮ್ಮ ಚೋಟ ಮರಿಗೂ ಕೂಡ 50K ಆದಾಗ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಮಾಡಿದ್ದೆ. ಆ್ಯಂಡ್ ನಮ್ಮ ಚಿರು ಈಗ ಜಸ್ಟ್ ಅಣ್ಣ ಕಾಲಿಡ್ತವನೆ, ಮಾಡಲಿ ಒಳ್ಳೇದಾಗಲಿ. ಆ್ಯಂಡ್ ಫೈನಲಿ ಸರ್ಪ್ರೈಸಿಂಗ್ ಎವ್ರಿ ಒನ್. ಸೊ ಇವಾಗ ಬನ್ನಿ ಹೋಗುವ, ಮನೆಗೆ ಹೋಗ್ಬಿಟ್ಟು ಏನೇನಿದೆ ಇನ್ನೂ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಬೋಣ ಬೇಗ. ಗೈಸ್ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀನಿ, ಜೊತೆಗೆ 4 ಬ್ಯಾಗ್ ತೊಗೊಂಡಿದ್ದೀನಿ. ಸಪ್ರೇಟಾಗಿ ಕೊಡಬೇಕು ಅಂತ. ಗೈಸ್ 4 ಬ್ಯಾಗು ಒಂದೊಂದೇ ಅವನಿಗೆ ಟಕ್ ಅಂತ ಗಿಫ್ಟ್ ಕೊಡೋದಕ್ಕೆ ಚೆಂದ ಇರುತ್ತೆ ಅಂದ್ಬಿಟ್ಟು 4 ಬ್ಯಾಗ್ ಮಾಡಿಸಿದ್ದೀನಿ. ಬನ್ನಿ ಗೈಸ್, ಮನೆಗೆ ಹೋಗ್ಬಿಟ್ಟು ಟಕ್ ಅಂತ ರೆಡಿ ಆಗಿಬಿಟ್ಟು, ಇನ್ನೂ ತುಂಬ ಜನ ಬರೋರಿದ್ದಾರೆ ನಮ್ಮ ಜೊತೆಗೆ. ಆ್ಯಂಡ್ ಬಂದು 7 ಗಂಟೆಗೆ ನಾವು ಪ್ರೈವೇಟ್ ಥಿಯೇಟರ್ ಹತ್ರ ಇರಬೇಕು. ಲೆಟ್ಸ್ ಗೋ. 1 hour later. ಗೈಸ್ ಇವರು ಬಂದರು ಗೈಸ್ ಮನೆಗೆ. ಬಚ್ಚಿ ಏನು ಮಾಡ್ತಾ ಇದೀಯ? ನಿಮ್ಮ ಅಣ್ಣಗೆ ಹೇಳ್ಬಿಟ್ಟ? ಇಲ್ಲ ಹೇಳಿದ್ದೆ ಗೊತ್ತು. ನಾನೇನಿಲ್ಲ, ಅಂಕಲ್ ಬಾಯ್ ಬಿಟ್ಬಿಟ್ರು. ನೀನು ಹೇಳಿದ್ದೆ ಗೊತ್ತು ನನಗೆ ಗೊತ್ತು. ಜಾಕ್ ಫ್ರೂಟ್ ತಿಂದ್ರಿ? ಏನು ಜಾಕ್ ಫ್ರೂಟು? ಜಾಕ್ ಫ್ರೂಟು ಸೀಬೆಕಾಯಿ. ಏನು ಜಾಕ್ ಫ್ರೂಟು? ಜಾಕ್ ಫ್ರೂಟು ಏನಂದೆ? ಇನ್ನೊಂದ್ಸಲ ಹೇಳು.
ಏನೇನ ಅಳ್ಸ್ನನ್ನು ಉಷ್ಣಣ್ಣು ಗೈಸ್ ಇಲ್ಲಿ ನೋಡಿ ಮುದ್ದಿನ ಮಗನ ಅವರ ಅಮ್ಮಮ್ಮ ಬಂದವ್ರೆ. ಯಾ ಯು ಟೋಲ್ಡ್ ಕರೆಕ್ಟ್. ರೆಡಿನಾ? ನಿಂಗೆ ಬರಲ್ಲ ಅಲ್ಲ ಅಂಕಲ್ ಅದೇ ಟಿಶಲ್ ಬರ್ತೀನಿ ಅಂದ್ರು ನನಗೆ. ಅಂಕಲ್ ಬೈಸ್ಕತ್ತೀರ ಅಕ್ಕನ ಕೈಲಿ ಬಂದ್ಬಿಡಿ ಅಂದೆ. ಬುಜ್ಜಿಗೆ ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ. ಅವ್ನ ಟೀ ಶರ್ಟ್ನಿ ಅವ್ನ ಪ್ಯಾಂಟ್ನಿ ಹಾಕಿರೋ ಪ್ಯಾಂಟ್ನಿ ತಗೊಬಂದ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಕೊಡು ಅಂತ ಹೇಳಿದ್ದೀನಿ. ಬಿಡಿ ಬುಜ್ಜಿ ಮರಿಬೇಡ ಹೋಗು. ನ್ಯೂಸ್ ಪೇಪರ್ ಇರೋನ ಕೆಳಗಡೆ ಕರ್ಸ್ಕೊತೀನಿ. ಹೋಗ್ಬಿಟ್ಟು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡು ನಿನ್ ಗಿಫ್ಟ್ ನೋಡಿ ಕಳ್ದೋಗ್ಬೇಕು ಅವನು. ಮೇನ್ ಹೈಲೈಟು ನಿನ್ ಗಿಫ್ಟು. A few moments later. ನಮ್ಮ ಅಣ್ಣ ಬಂದ ಹೊಟ್ಟೆ ಡುಮ್ಮ. ನನ್ ತಂಗಿ ಏನ್ರಿ 16,000 ಫಾಲೋ ಮಾಡ್ಕೊಂಡು ಮೇಲೆ ರಿಕ್ವೆಸ್ಟ್ಗಳು ನೋಡೋದು, ಡೈಲಿ ರಿಪ್ಲೈ ಕೊಡೋದು, ಹುಡುಗಿಗೆ ಐ ಲವ್ ಯು ಅಂದ್ರೆ ಐ ಲವ್ ಯು ಟು ಅನ್ನೋದು. ಕೊಡ್ತಾ ಇಲ್ಲ ಅಂತ ನಿಂಗೆ ಗೊತ್ತಿಲ್ಲಲ್ಲ, ಐ ಲವ್ ಯು ಅಂದ್ರೆ ಐ ಲವ್ ಯು ಟು ಅಂದಿರ್ತಾನೆ ಕಣ. ನೋಡಿ ಹ್ಞೂ ನಿಂಗೆ ಗೊತ್ತಿಲ್ದಂಗೆ ಐತೆ. ಜನರಲ್ ಲಿಸ್ಟಲ್ಲಿ ನೋಡುವ ಫುಲ್ಲು ಅವ್ರದೇ. ಜನರಲ್ ಲಿಸ್ಟಲ್ಲಿ ಅವ್ರದೇ ಅಮ್ಮ ಫುಲ್ಲು ಎಲ್ಲ. ಗೈಸ್ ನಾನು ಕೂಡ ಫ್ರೆಶ್ ಅಪ್ ಆದೆ ಆ್ಯಂಡ್ ಇವಾಗ ತಮ್ಮಂಗೆ ಹೇಳ್ಬೇಕು. ನಡಿ ಮಗ ನಡಿ. ಚಿನ್ನು ಬಾ ಚಿನ್ನು. ಏನ ಅಲ್ಲ ನೀನು ಅದೇನು ಹೇಳ್ಬೇಡ ಕಣೋ. ಅದು ನಿನ್ ಮುಂಚೆ ಏನಾರ ನನಗೆ ಗೊತ್ತು. ಅದನ್ನೇನು ಬ್ಲಾಗಲ್ಲಿ ಹೇಳ್ಬೇಕು ಅಂತೇನಿಲ್ಲ. ಗೈಸ್ ಇಲ್ಲಿ ನೋಡಿ ಗೈಸ್. ನೋಡಿದೀನಿ. ಬುಜ್ಜಿ ಚೆನ್ನಾಗೈತೆ ಅಂದ್ರೆ ಕೆತ್ಕೊಬಂದು ತೋರಿಸ್ತಾ ಇದೆಯಾ ವಿಡಿಯೋ. ಇಲ್ಲ ಹೇಳ್ತೇನೆ. ಚೋಟ ಮರಿ ಏನ್ ಮಾಡಿದ್ರು ನಿಂಗೆ? ಯಾಕೆ ಇಷ್ಟ ಇಲ್ಲ? ಚೋಟ ಮರಿ ಇಷ್ಟ ಇಲ್ಲ ಅಂತೆ. ನಿಂಗೆ ಕೊಡ್ಲಿಲ್ವಳು ಕೇಕು ಚಾಕ್ಲೇಟು. ನೋಡಿದ್ದೀನಿ ಗೈಸ್ ಈ ವಿಡಿಯೋ. ನಾನು ನೋಡಿದ್ದೀನಿ. ವೈಟ್ ಶರ್ಟ್ ಅದೇ ಅವತ್ತು ಹಾಕಿದ್ದೆ ನೋಡಿ. ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ. ಜಾಲಿ ನಾವ್ ಇದ್ದಂಗೆ ಇರಂಗೆ. ಸರಿ ಬೇಗ ಓಡು. ಎಲ್ಲೋ ಅದು ಶರ್ಟ್ ಗಿಟ್ ಹಾಕೊಂಬ. ಶರ್ಟ್ ಮತ್ತೆ ಪ್ಯಾಂಟು ಗೈಸ್ ಇಲ್ಲಿ ನೋಡಿ. ಆ ಶರ್ಟ್ ಮತ್ತೆ ಪ್ಯಾಂಟು ಅವನಿಗೆ ಗೊತ್ತು ನಾನು ಮಾಡಿಸಿರೋದಿದೆ ಅಂತ. ಅದು ಸೊಕ್ಕೊಬ್ಬ ಡೋ ಮಾಡ್ತಾನೆ ನೋಡಿ ಹೆಂಗೆ. ಅಣ್ಣನ ಎಂಟ್ರಿ ಸಾಂಗ್ ನೋಡ್ರಪ್ಪ. ಅಮ್ಮ ಅಲ್ಲಮ್ಮ ಅವನು ಒಳ್ಳೆ ಫೀಲಲ್ಲಿ ಇದ್ದ ಕಣಮ್ಮ. ಲಿಂಕ್ ಗಿತ್ತು ಅವನು ಸ್ಪೆಕ್ಸಿಂಗ್ ಹಾಕಿ ಬಾಬಾ ವಾಪಸ್. ಯಾವ್ದಿದು ಲಂಗ ಹಾಕೊಂಬಂದಿದ್ಯಾ? ಕೇಳ್ಬೇಕು ನಾನು. ಆಯ್ತು ಮಾಡ್ಕೊಂಡು ಲಂಗ ಅಂತ ನೀನೇ ಹಾಕೊಂಡ್ಬಿಟ್ಟು ಲಂಗ ಅಂತ ಇದೆಯಾ? ಏನ್ಮಾ ಜೀನ್ಸ್ ಪ್ಯಾಂಟ್ ಹಾಕಲ್ವಾ? ಹಾಕ್ತೀನಿ. ಯಾರು ಇಲ್ಲ ಹಾಕಲ್ಲ ಆಂಟಿ ನನ್ನ ಹತ್ರ. ಇಲ್ವಾ? ನಾನು ಬಡವ. ಜೀನ್ಸ್ ಪ್ಯಾಂಟ್ ಹಾಕ್ತೀಯ? ನೊಂದಿದ್ದೀನಿ, ಬಾಳಿದ್ದೀನಿ. ಗೈಸ್ ಸೀನ್ ಏನಂದ್ರೆ ಇವಾಗ ನಾವೆಲ್ಲರೂ ಡಿನ್ನರ್ಗೆ ಹೋಗ್ತಿರೋದು. ಬುಜ್ಜಿ, ಬಬಿತಾ, ಅವ್ರಮ್ಮ ಇವನು ಕೂಡ ಡಿನ್ನರ್ ಅಂತ ಬಡ್ಕತ್ತಿದ್ದ. ಇವತ್ತು ಡಿನ್ನರಿಗೆ ಇನ್ನೇನು ಡಿನ್ನರ್ ಅಣ್ಣ ಅಂತ ಬರ್ಕತ್ತಿರಲ್ಲ. ನಾಯಿ ಕಿಸ್ತಿದಾರದು. ನಾನು ನೋಡಿ ಗೈಸ್ ನೆನ್ನೆ ತಗೊಂಡಿದ್ನಲ್ಲ ಈ ಪ್ಯಾಂಟು ಜೊತೆಗೆ ಇದೊಂದಿದು ಪೋಲೋದು ಆಮೇಲೆ ಶೂ. ಏನ್ರಿ ಚಿನ್ನ? ನಾನು ಬಿಟ್ಬಿಟ್ಟು ನಮ್ಮ ಮೂವಿ ಹೋಗ್ತಾರೆ. ಯಾವ ಮೂವಿ? ಕರುಪು. ನಾವು ಹೋಗಿದ್ವಲ್ಲೋ. ನಾನು ಬಿಟ್ಬಿಟ್ಟು ಹಾಗೆ ನಾವಿಬ್ರು ಕರುಪು ಮೂವಿ ಹೋಯ್ತಲ್ಲ, ಅದಕ್ಕೆ ಈಗ ಅವನ್ನ ಬಿಟ್ಬಿಟ್ಟು ಹೋಯ್ತಾರೆ. ಈ ಬ್ಯಾಗಲ್ಲಿ ಕಣ್ಣು ಕಟ್ಟೋ ಬಟ್ಟೆ ಕಟ್ಟಿದ್ದೀನಿ, ಅಂದರೆ ಇಟ್ಟಿದ್ದೀನಿ. ನಾವು ಕಾರ್ ಫಸ್ಟ್ ನಾವು ನಮ್ಮ ಕಾರಲ್ಲಿ ಬರ್ತೀವಿ, ಅವ್ರು ಇನ್ನೊಂದು ಕಾರಲ್ಲಿ ಬರ್ತಾರೆ ಬೈತವ್ರು. ನಾವು ಕಾರಲ್ಲಿ ಕುತ್ಕೊಂಡಾಗ ಇಲ್ಲಿರೋ ಒಂದು ಕಣ್ಣು ಕಟ್ಟೆ ಅಮ್ಮ ಹಿಂದೆ ಅಮ್ಮ ಬತ್ತಿ ಬಾಮ ನಾವು ಓಡ್ಬೇಕು. ಆಮೇಲೆ ಲೇಟಾಗಿ ಬರ್ತಾರವರು. ಅವ್ರಮ್ಮ ಚಿರು ಎಂತ ಡವ್ ಮಾಡ್ತಾನಂದ್ರೆ ಗೊತ್ತಿಲ್ಲದ ಥರ ಆಕ್ಟಿಂಗ್ ಮಾಡ್ತಾನೆ. ಅವರು ಕರುಪು ಮೂವಿ ಅಂತ ಹೇಳಿ ಹೋಗ್ತಾರೆ ಅಂತ ಹೇಳ್ತಾರೆ. ನಾವು ನೋಡಿದ್ರೆ ಇಲ್ಲಿ ಜೊತೆಲೆ ಡಿನ್ನರ್ ಹೋಗ್ತೀವಿ ಅಂತ ಹೇಳ್ತಾ ಇದೀವಿ. ಎಂತ ಡವ್ ಮಾಡ್ತಾನಂದ್ರೆ ಸಕ್ಕತ್ತ ಮಾಡ್ತಾನೆ. ಬನ್ನಿ ಎಲ್ಲ ರೆಡಿ ಚಲೋ ಬನ್ನಿ ಅಣ್ಣ. ಅಂಕಲ್ ಫುಲ್ ಸ್ಮಾರ್ಟ್ ರೆಡಿ ಆಗ್ಬಿಟ್ಟಿದ್ರ? ಕಾಲೇಜ್ ಬಂಕ್ ಹಾಕಿ ಅಂಕಲ್ ಬಿಡಿ ಅಂಕಲ್. ಅಲ್ಬೇಡ ಆಯ್ತು, ಅರ್ಥ ಆಯ್ತು ನನ್ಗೆ. ಅಲ್ಬೇಡಪ್ಪ. ಸರಿ ಬನ್ನಿ ಕೆಳಗೆ ಬರ. ಹೇಳಿ ಅಂಕಲ್. ಮಮ್ಮಿ
ಅಂಕಲ್ ಇವತ್ತು ಗೇಟ್ ಮಧ್ಯ ಸುದೇ ಇವನ್ ಯಾ ಕಡೆಗೆ ಈ ಕಡೆಗೆ ಆ ಕಡೆ ಅವ್ರು ಆ ಕಡೆಗೆ ಹೋಯ್ತಾರೆ ಇವ್ನು ಈ ಕಡೆಗೆ ಹೋಯ್ತಾ ಮಧ್ಯದಲ್ಲಿ ನಿಂತಾನೆ ಅದೇನೋ ಅಂತಾರಪ್ಪ ಮಧ್ಯದಲ್ಲಿ ಇರೋರ್ಗೆ ಪಾರ್ಟ್ನರ್. ನಿನ್ ಹಿಂದೆ ಒಂದು ಪಿಚ್ಚಿದೆ ಮಾಮ್. ಕಣ್ಕಟ್ಟು ಮಾಮ್. ಅಲ್ಲ ಮಾಮ್ ಗಲ್ಲ ಗೈಸ್, ಎಂತ ಡೌನ್ ನನ್ ಮಗ ಅಂದ್ರೆ ಇವನಷ್ಟು ಡೌನ್ ನನ್ ಮಗ ಯಾರು ಇಲ್ಲ. ಎಲ್ಲ ಗೊತ್ತಿದ್ರು ಗೊತ್ತಿಲ್ದಿರೋ ತರ ನಾಟಕ ಮಾಡೋದಲ್ಲ. ಎಂತ ಕಿಲಾಡಿ ನನ್ ಮಗ ಇರ್ಬೇಕು. ಗೈಸ್ ಬನ್ನಿ ಹೋಗುವ. ಇದನ್ನ ನೀನು ವ್ಯಾನಿಟಿ ಬಗ್ಗೆ ಕೈಗೆ ಹಾಕೋ ಸಗಲ ಗಂಟೆ ಅಷ್ಟೇ. ಈಗ ಬಿಟ್ಬಿಡೋಣ, ಬೀಳ್ಸ್ಬಿಡೋಣ ಈಗ. ಅಣ್ಣ ಇರು ಅಲ್ಲಿ ಕಾರ್ ಚಿನ್ನು ಆಟ ಆಡ್ಬೇಡಪ್ಪ ಬಂಗಾರಿ. ಮೆಲ್ಲ ಕೆಚ್ಚರ. ಗೈಸ್ ಅಲ್ಲಿ ಬ್ಯಾಗ್ ಇಟ್ಟಿದ್ದೆ, ಬ್ಯಾಗ್ ಇಸ್ಕೊತಾ ಇದ್ದೀನಿ. ಅದೇ ಹೇಳದ್ನಲ್ಲ ನಮ್ಮ ಗಿಫ್ಟ್ ಅದೇ. ಗೈಸ್ ಹೊರಟಿದೀವಿ, ಚಲೋ. ಚಿರಂತಂಗ್ ಓಪನ್ ಚಿರಂತಂಗ್ ಇಷ್ಟ ಆಗಿರೋ ಊಟಕ್ಕೋಸ್ಕರ ಮುಚ್ಕೊಂಡು ಹೋಯ್ತಾ ಆ ಊಟ ನನ್ಗೆ ಇಷ್ಟವಾಗಿರೋದ್ರೆ ನಮ್ಗೆ ಗೊತ್ತಿರುತ್ತೆ, ತೆಗೀರಿ ಅದ್ರಲ್ಲೇನು. ಅವನು ಕಣ್ಣು ಬಿಚ್ಚಿರೋ ತರನೇ ಕಾಣಿಸ್ತಿಲ್ಲ ಕಣ ಅವನು, ಸ್ಪೆಕ್ಸ್ ಹಾಕೊಂಡು. ಚಲೋ ಗೈಸ್ ಹೋಗುವ. ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ನಾವು ಬ್ಯೂಟಿಫುಲ್ ಬೇಡ ನಮ್ಮ ಬ್ಯೂಟಿಫುಲ್ ಸ್ಪೆಕ್ಸ್ ಹಾಕೊಂಡು ಹೋಗ್ತಾ ಇದೀವಿ. ಗೈಸ್ ಇಲ್ಲಿ ನೋಡಿ ಗೈಸ್ ಹೆಂಗ್ ಕೂತಾನೆ ತೆಗ್ದ್ಬಿಟ್ಟು. ಇದೇನು ಬೇಜಾರಲ್ಲಿದ್ದ, ಅದಕ್ಕೆ ಅವನಿಗೆ ಊಟ ಕೊಡ್ಸೋಣ ಅಂತ ಎಲ್ಲ ಹೋಟ್ಲಿಗೆ ಹೋಯ್ತು. ನೋಡಲಿ ಇನ್ನೂ ಫೀಲ್ ಅಲ್ಲಿ ಅವನೇ ಚಿರಂತ. ಚಿಕ್ಕ ಮಕ್ಳಿಗೆ ಹೇಳ್ದಂಗೆ ಹೇಳ್ತಾಳ ಸುಮ್ ಕೂತ. ಒಂದೊಂದಲ್ಲ ನಮ್ಮಮ್ಮ ಸುಳ್ಳು ಹೇಳ್ತಿರೋದು. ಸುಳ್ಳು ಅದ ಗೊತ್ತಿದ್ರು ಸುಳ್ಳು ಹೇಳ್ತಾಳೆ ಅಂದ್ರೆ ನಾವು ಹೆಂಗೆ ಮಾತಾಡೋದು ಅಂತ ಕೇಳಿಸ್ಕೊತಿದ್ದೀನಿ ನೀನು ಅಂದ್ರೆ. ಏನು ಕೇಳಿಸ್ತಾ ಇಲ್ಲ, ಕೇಳಬೇಕಾಗುತ್ತೆ ಅಲ್ಲ ಬಾಬಾ, ಅವಳ ಚಿಕ್ಕ ಮಗ ಅದೇ ಅದೇ ಏನು ಅಜ್ಜಿ ಕತೆ ಹೇಳ್ತಾ ಇದ್ದೆ. ನಮ್ಮಮ್ಮ ಎಷ್ಟು ಸುಳ್ಳು ಹೇಳ್ತಿತ್ತಂದ್ರೆ, ಎಷ್ಟು ಹಿಂಡ್ತಾರಂತ ಸುಳ್ಳು ಹೇಳಿ. ಅಲ್ಲ ನಮ್ಮಮ್ಮ ಹೇಳ್ತಿರೋ ಸುಳ್ಳುಗೂ ಅವನೇ ಆಡ್ತಿರೋದ್ಕೋ ಅವನೇ ಅಂತಿರೋದ್ಕೋ ಚಂದ ಐತಪ್ಪ. ಆಯ್ತಪ್ಪ ಆಯ್ತಾಯ್ತು. ಇವಾಗ ನಾವೇನ್ ಮಾಡ್ತಾ ಇದೀವಿ? ನಾವೇನ್ ಮಾಡ್ತಾ ಹೇಳಿ ಯಾಕೆ ಹೇಳೋದು ಗೊತ್ತಿದ್ರು ಗೊತ್ತಿಲ್ಲ. ಪರವಾಗಿಲ್ಲ, ಡೈರೆಕ್ಟ್ ಹೇಳಿ, ನಾನೇ ಕ್ವಶನ್ ಕೇಳ್ತೀನಿ. ಅದೆಲ್ಲ ಹೇಳಲ್ಲ ಗೈಸ್. ಗೊತ್ತಿದ್ರು ಗೊತ್ತಿಲ್ದಂಗಿದ್ದ, ಆದ್ರೂ ಏನ್ ತೊಂದ್ರೆ ಇಲ್ಲ, ಗೊತ್ತಿರೋದೇ ಅವನಿಗೆ. ಗೈಸ್ ಇವತ್ತು ನಾವು ಮಾಡಕ್ಕೆ ಹೋಗ್ತಿರೋದು ಯಾವ್ದು ಅಂದ್ರೆ 10K ಸೆಲೆಬ್ರೇಷನ್. ಇದನ್ನ ಗೊತ್ತಿದ್ರು ಗೊತ್ತಿಲ್ದಂಗಿದ್ದ, ಗೊತ್ತಿದ್ರು ಗೊತ್ತಿಲ್ದಂಗಿದ್ದ, ಗೊತ್ತಿಲ್ದಿರೋ ಗೊತ್ತಿಲ್ಲ ಅಂದ್ರೂ ಅನ್ಕೊಂಡಿದ್ದು 10K ಊಟ ಅನ್ಕೊಂಡಿದ್ದೀನಿ ನಾನು. ಸುದೀಪ್ ಅಣ್ಣ ಊಟ ಅಂದಿದ್ದು ಊಟಕ್ಕೆ ಓಕೆ ಓಕೆ ಯಸ್ ಯಸ್ ನಾಳೆ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ. ಇದು ಸರ್ಪ್ರೈಸ್, ಇನ್ನೂ ಒಂದು ಸರ್ಪ್ರೈಸ್ ಐತೆ. ಲೆಟ್ಸ್ ಗೋ ಗೈಸ್, ಹೋಗುವ. ಲೇಟ್ ಆಗ್ಬಿಟ್ಟಿದೆ, ನಾವು 7:15 ಅಲ್ಲಿ ಇರ್ಬೇಕು, ಇಲ್ಲೇ 7:45 ಆಗ್ಬಿಟ್ಟಿದೆ. ಗೈಸ್ ಇಲ್ಲಿ ನೋಡಿ ಅವನಿಗೆ ಕಟ್ಟಿದೀನಿ, ತೆಗಿಯಂಗಿಲ್ವೋ? ನಮಸ್ತೆ. ಏನ್ ಸರ್ ಎತ್ಕೋಬೋದಾಗಿತ್ತು, ಶಿಷ್ಯ. ಏನ್ ಶಿಷ್ಯ ನಂತರನೇ ಕಟಿಂಗ್ ಮಾಡಿಸ್ತೀಯ? ಎಗ್ರಿಸ್ಬಿಟ್ಟವನೆಲ್ಲ. ಗೈಸ್ ಇನ್ನೊಂದು ಏನಂದ್ರೆ, ನಾನು ಎಲ್ಲಾನು ಮಾಡಿದ್ದೀನಿ, ಆದ್ರೆ ಕೇಕ್ ತರದೇ ಮರ್ತೋಗ್ಬಿಟ್ಟಿದ್ದೀನಿ. ಆರ್ಡರ್ ಮಾಡಿದ್ದೀನಿ, ಝೊಮ್ಯಾಟೊ ಬರ್ತೈತೆ. ಗೈಸ್ ಕೇಕೆ ಮರ್ತೋಗ್ಬಿಟ್ಟಿದ್ವಿ, ಬಂದು ಟಕ್ ಟಕ್ ಅಂತ ಕೇಕ್ ಇಸ್ಕೊಂಡು ಹೋಗ್ತಾ ಇದೀವಿ. ಬರೀ ಅರ್ಧ ಗಂಟೆ ಟೈಮ್ ಅಷ್ಟೇ ಇರೋದು, ಓನ್ಲಿ half an hour ಲೇಟ್. ವೆನ್ ದ ಪೀಪಲ್ ಆರ್ ವಿತ್ ಮೀ, when they join with me, it will become late. We can't do anything. ಇನ್ನೊಂದು ಹೆಸರೇ ನಾವು. ಅಯ್ಯೋ ದುರ್ವಿಧಿಯೇ. ಗೈಸ್ ಅಲ್ಲಿ ನೋಡಿ ಗೈಸ್, ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳೋ ಅಂದ್ರೆ ಮುಚ್ಚ ಕಣ್ಣಿಗೆ ಬಟ್ಟೆಲಿ ಮೇಡ ಮೇಲಿಕ್ಕೆ. ಯಾವ ಕಡೆ ಹೋಗಿದಾರು? ಏಯ್ ಮುಂದೆ ತಿರ್ಗೋ, ಆ ಕಡೆ ತಿರ್ಗೋ. ಹೌದು ಬೇಕು ಬೇಕು ಬೇಕೇ ಬೇಕು. ಎಂತ ಸಾವು ಅಂದ್ರೆ ಅಪ್ಪ. ಗೈಸ್ ಬಂದು ಗೈಸ್ ಬಂದು ಏ ಮೆಲ್ಲ ಮೆಲ್ಲ ಮೆಲ್ಲ. ಏ ಬರ್ರಿ, ಯಾಕ್ರಿ ಎದ್ರಕತ್ತೀರ ನಮ್ಮನ್ನ ನೋಡಿ? ಇದು ನನ್ನ ತಪ್ಪಲ್ಲ, ಇದು ನನ್ನ ತಪ್ಪಲ್ಲ ಇದು. ಗೈಸ್ ಅಲ್ಲಿ ನೋಡಿ ಗೈಸ್, ಕಂತೆನೇ ಐತೆ ಗೈಸ್. ಓ ಮೈ ಗಾಡ್, ಬನ್ನಿ ಹೋಗೋಣ ಒಳಗಡೆ. ಮಗ ನಿಂಗೆ ಏನಂತ ಗೊತ್ತಿಲ್ಲ, ಆದ್ರೆ ಆಕ್ಟಿಂಗ್ ಮಾಡಬೇಕು. ತೆಗಿತ್ಯಾ ಒಂದಿರಲ್ಲ, ಅಂತೆಲ್ಲ ಇರಲ್ಲ, ಅದು ಗೊತ್ತಿರೋ ವಿಷಯನೇ. ಇವ್ರಿಗೆ ಪರ್ಫೆಕ್ಟ್ ಆಗಿ ತೆಗಿದ್ರೆ ಹಿಂಗೆ ಹೊಡೆಯೋದು, ತೆಗಿಬಾರ್ದು.
ತೆಗಿಬಾರ್ದು. ಸರ್ಪ್ರೈಸ್ ಕೊಡ್ಬೇಕಂದ್ರೆ ಸರ್ಪ್ರೈಸ್, ಏನು ಸರ್ಪ್ರೈಸ್ ಎಲ್ಲ ಗೊತ್ತಿರೋದು ಅಣ್ಣಂಗೆ. ಆದರೆ ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ಫಾರ್ 10K. ಏಯ್ ಮುಚ್ಚ ಸೈಲೆಂಟ್ ಆಗಿದ್ರೆ ರಾಮ, ವೈಲೆಂಟ್ ಆದ್ನೋ ರಾವಣ ರಾವಣ ಅಲ್ಲ. ಅವ್ನು ಬಂದ ಕ್ಲಾಪ್ ಹೊಡಿಯೋಣ ಏನಿಲ್ಲ, ಎದ್ದಿನ ಕಡೆ ಎಲ್ಲ ಕುತ್ಕೊಂಡ್ಬಿಟ್ಟವ್ರೆ. ಈಗ ಕಾಣಿಸ್ತಾನಲ್ಲಪ್ಪ ಯಾರು ಗೈಸ್, ಎಲ್ಲ ಗೊತ್ತಿರೋದೆ. A few moments later. ರೆಡಿ? ಅಣ್ಣ ಬರ್ತಾನೆ. ಇವಾಗ ಇನ್ನೊಂದು ಹೊಡಿತಾನೆ, ನನ್ನ ತಪ್ಕೊಂಬಿಟ್ಟು ಹಿಂಗಂತ ನಿಂಗೆ. ಸರ್ ನೀವು ಪವನಣ್ಣ, ನೀನು ಮಮ್ಮಿ ಮೂವಿ ಬುಜ್ಜಿ ಸುದಿಪಡು ನೀನು. ನಾನ್ ಗೊತ್ತಲ್ಲ ಪಕ್ಕದಲ್ಲ ನೋಡಿ, ಅಲ್ಲಿ ಹೋಗ್ತಿದ್ರೆ ಯಾರು ಚಪ್ಪಲಿ ತಡ್ತಲ್ಲ, ಖುಷಿನೇ ಇಲ್ಲ ನೋಡಲಿ. ಪವನಣ್ಣ ತಟ್ಟು ಯಾರು ತಟ್ಟಿಲ್ಲ ಅಲ್ಲೋಡ್ರಿ. ಇಂತ ಫೈನಲಿ 10K ಫಾರ್ ಚಿರು. 6ರಿಂದ 10K ಮಾಡಿದಿರೋ ಚಿರು. ಗೈಸ್, ಅಣ್ಣ 10K ಪಾಪ ಎಷ್ಟು ಡವ್ ಮಾಡ್ತಾನಂದ್ರೆ, ಏನ್ ಚಿನ್ನ ಬರೀ ಡವ್ ಅಲ್ಲ, ಎಂತೆಂತ ಸುಳ್ಳು ಹೇಳೋರಂದ್ರೆ. ವೇಟ್, ನೀವು ಕರುಪು ಮೂವಿ ಅದು ಹೇಳಕ್ಕಿನ್ನ ಮುಂಚೆ ಇವನಿಗೆ ಇವರೆಲ್ಲ ಏನೋ ಒಳ್ಳೆ ಡಿನ್ನರ್ಗೆ ಹೋಗ್ತಾ ಇದೀವಿ ಅಂತ ನಾನೊಂದು ಸುಳ್ಳು ಹೇಳ್ದೆ. ನೀವು ಬಂದ್ರಿ, ಇವನ್ ಬಂದ, ನಮ್ಮ ಅಮ್ಮ ಎಲ್ಲ ಕರುಪು ಮೂವಿ 2ನೇ ಸುಳ್ಳು. ಹೆಂಗೆ ಹೇಳಿದ್ದು, ಟಿಕೆಟ್ ತೋರಿಸ್ತಿ, ಯಾವ್ದೋ ಟಿಕೆಟು? ಸೀರಿಯಸ್ ಟಿಕೆಟ್. 2ನೇ ಸುಳ್ಳು, ನಮ್ಮಮ್ಮ ಚಿರು ಏನೋ ಊಟ ಕೊಡಿಸ್ಬೇಕಿತ್ತು ಅದಕ್ಕೆ ಕರ್ಕೊಂಡೋಗಿ. 3ನೇ ಸುಳ್ಳು, ಸುಳ್ಳು ಮೇಲೆ ಸುಳ್ಳು ಗೊತ್ತಿದ್ರು ನೀವನು ಹ್ಞೂ ಅನ್ಕೊಂಡೆ ಅವನೇ ಅಣ್ಣ. ಗೈಸ್, ಅಂತೂ ಇಂತೂ ಅಣ್ಣಂದು ಫೈನಲಿ 10K ಆಗೈತೆ. ಇವಾಗ ಒಟ್ಟಿಗೆ ಎಲ್ರಿಗೂ ಒಂದೊಂದು ಇಷ್ಟು ಕೊಟ್ಬಿಡ್ತೀವಿ. ಎಲ್ಲರೂ ಒಟ್ಟಿಗೆ ಜೋರಾಗಿ ಹ್ಯಾಪಿ 10K ಅಂತ ಹೇಳ್ಬಿಡೋಣ. 3, 2, 1 ಹ್ಯಾಪಿ 10K ಪಾರ್ಟಿ. 10K ಪಾರ್ಟಿ ಇರಿ, ಹಿಂಗ್ ತಿರ್ತಿಲ್ಲ ಈ ಕಡೆಗೆ. 10K ಪಾರ್ಟಿ ಅಂದ್ರೆ ಸಾಕು, ಹಿಂಗ್ ತಿರ್ತಾನೆ. ಅಳ್ತಾ ಇದೆಯಾ ಜೀವನ್? ಫೋನ್ ಇಟ್ಕೋಬೋದು. Few minutes later. ನಾನು ಹೆಂಗೋ ಬರ್ತಾ ಇದ್ದೀನಿ.